ನಮಸ್ತೆ ಫ್ರೆಂಡ್ಸ್. ಪೂರ್ವಜನ್ಮ ಪ್ರತಿಗಮನ ಈ ಕೃತಿಯ ಮೂಲಕರ್ತೃ ಡಾಕ್ಟರ್ ಕೆ ನ್ಯೂಟನ್ ಕೊಂಡವೇಟಿ ಸರ್ ಅವರು ತಮ್ಮ ಪೂರ್ವಜನ್ಮದ ನೆನಪುಗಳ ಮೂಲಕ ಪ್ರಾಚೀನ ತಕ್ಷಶಿಲಾ ವಿಶ್ವವಿದ್ಯಾಲಯದ ಆಚಾರ್ಯರಾಗಿದ್ದು, ತಮ್ಮ ಈ ಜನ್ಮದ ಉದ್ದೇಶ ಸಹ ಆತ್ಮಜ್ಞಾನವನ್ನು ಪ್ರತಿಯೊಬ್ಬರಿಗೂ ತಲುಪಿಸುವುದು ಆಗಿದೆ. ಈ ನಿಟ್ಟಿನಲ್ಲಿ ನವ್ಯ ತಕ್ಷಶಿಲಾ ಆತ್ಮವಿದ್ಯಾಲಯ ಕ್ವಾಂಟಮ್ ಲೈಫ್ ಯೂನಿವರ್ಸಿಟಿ ಎಂಬ ಸಂಸ್ಥೆಯನ್ನು ಆಂಧ್ರ ಪ್ರದೇಶದ ವಿಕಾರಾಬಾದ್ ಹತ್ತಿರ ನಾಗಾಸಾನ್ ಪಳ್ಳಿಯಲ್ಲಿ ಸ್ಥಾಪಿಸಿ ದೇಶ ವಿದೇಶದ ಸಾವಿರಾರು ವಿದ್ಯಾರ್ಥಿಗಳಿಗೆ ವ್ಯವಸ್ಥಿತವಾಗಿ ವೈಜ್ಞಾನಿಕವಾದ ಆಧ್ಯಾತ್ಮಿಕ ಜ್ಞಾನವನ್ನು ನೀಡುತ್ತಿದ್ದಾರೆ. ಫ್ರೆಂಡ್ಸ್, ಈ ಪುಸ್ತಕದ ಮುಖ್ಯ ಅಂಶವೇನೆಂದರೆ, ನಾವು ಆನಾಪಾನಸತಿ ಧ್ಯಾನ ಸಾಧನೆ ಮಾಡುತ್ತಾ ಸಜ್ಜನ ಸಾಂಗತ್ಯದಲ್ಲಿರುತ್ತಾ ಎಷ್ಟೊಂದು ಮಾಸ್ಟರ್ಗಳನ್ನು ಭೇಟಿ ಮಾಡುತ್ತಾ ಏಕತ್ವವನ್ನು ಅನುಭವಿಸುತ್ತಾ ಸೂಕ್ಷ್ಮ ಶರೀರಯಾನ, ಮೂರನೇ ಕಣ್ಣಿನ ಅನುಭವ, ಇನ್ನು ವಿಧ ವಿಧವಾದ ಹೈಯೆಸ್ಟ್ ಎಕ್ಸ್ಪೀರಿಯನ್ಸ್ಗಳನ್ನು ಹೊಂದುತ್ತಾ ಇರ್ತೀವಿ. ಆದರೂ ಜೀವನದಲ್ಲಿ ದುಃಖ ಎನ್ನುವುದು ಇರುತ್ತೆ. ಏಕೆಂದರೆ ನಮ್ಮ ಸುಪ್ತ ಮನಸ್ಸಿನ ಆಳದಲ್ಲಿ ಹುದುಗಿರುವ ಭಯಗಳು ಕಾರಣವಾಗಿರುತ್ತೆ. ಈ ಜ್ಞಾನ ಸರಿಯಾಗಿ ಅರ್ಥ ಮಾಡಿಕೊಂಡಾಗ ನಮ್ಮ ಅಂತರಾಳದಲ್ಲಿರುವ ಬ್ಲಾಕೇಜ್ಗಳನ್ನು ಕ್ಲಿಯರ್ ಮಾಡಿಕೊಳ್ಳುವ ಸ್ಥಿತಿಗೆ ಬರ್ತೀವಿ. ಹಾಗೂ ಆ ಬ್ಲಾಕೇಜ್ಗಳನ್ನು ಕ್ಲಿಯರ್ ಮಾಡಿಕೊಳ್ಳಲು ಈ ಜ್ಞಾನ ಸಹಾಯವಾಗುತ್ತೆ. ಫ್ರೆಂಡ್ಸ್, ಕರ್ಮ ಮತ್ತು ಅದರ ಪರಿಣಾಮ ಹೇಗಿರುತ್ತೆ, ಕರ್ಮ ಪಾಸಿಟಿವ್ ವೇದಲ್ಲಿ ಅಥವಾ ನೆಗೆಟಿವ್ ವೇದಲ್ಲಿ ನಾವು ಮಾಡುವ ಪ್ರತಿಯೊಂದು ಕೆಲಸ ನಮಗೆ ಹೇಗೆ ಎಫೆಕ್ಟ್ ಮಾಡುತ್ತೆ ಎನ್ನುವುದನ್ನು ಈ ಪುಸ್ತಕ ನಮಗೆ ಸ್ಪಷ್ಟವಾಗಿ ಅರ್ಥ ಮಾಡಿಸುತ್ತೆ. ಫ್ರೆಂಡ್ಸ್, ಇಷ್ಟು ದಿನ ನಾವು ಏನೇನೆಲ್ಲ ಮಾಡಿದ್ರು, ಇನ್ನು ಮುಂದೆ ನಾವು ಯಾವ ರೀತಿ ಜೀವಿಸಬೇಕು ಅಂತ, ಯಾವ ರೀತಿ ಕೆಲಸಗಳನ್ನು ಮಾಡಬೇಕು ಅಂತ ಎನ್ನುವುದರ ಸ್ಪಷ್ಟತೆ ಬರುತ್ತೆ. ಕಾನ್ಷಿಯಸ್ ಮೈಂಡ್ ಆ್ಯಂಡ್ ಸಬ್ಕಾನ್ಷಿಯಸ್ ಮೈಂಡ್ ಯಾವ ರೀತಿ ಕೆಲಸ ಮಾಡುತ್ತೆ, ಅದು ನಮ್ಮ ದಿನನಿತ್ಯ ಚಟುವಟಿಕೆಗಳಲ್ಲಿ ಅದು ನಮ್ಮ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ, ನಮ್ಮ ಸ್ವಭಾವ ಮತ್ತು ನಮ್ಮ ಜೀವನದ ಕಾರ್ಯಗಳ ಕುರಿತು ತಿಳಿದುಕೊಂಡಾಗ ಅವುಗಳಲ್ಲಿ ನಾವು ಹೇಗೆ ಸಕಾರಾತ್ಮಕ ಬದಲಾವಣೆಗಳನ್ನು ತಂದುಕೊಳ್ಳಬಹುದೆಂಬ ಬಗ್ಗೆ ಸಹಜವಾಗಿ ಈ ಪುಸ್ತಕದಿಂದ ನಮಗೆ ಅರ್ಥವಾಗುತ್ತೆ. ಫ್ರೆಂಡ್ಸ್, ಈ ಪುಸ್ತಕದಲ್ಲಿ ಒಂದು ಟ್ರಾನ್ಸಾ ಸ್ಟೇಟ್ನಲ್ಲಿ ಪೂರ್ವಜನ್ಮದ ನೆನಪುಗಳನ್ನು ಚಿತ್ರಗಳು, ಸ್ಪರ್ಶಗಳು, ಶಬ್ದಗಳು, ಭಾವೋದ್ವೇಗಗಳ ಮೂಲಕ ವಿಧ ವಿಧವಾಗಿ ಪೂರ್ವಜನ್ಮದ ನೆನಪುಗಳು ಬರುವಿಕೆಯನ್ನು ಸವಿಸ್ತಾರವಾಗಿ ವಿವರಿಸಿದ್ದಾರೆ. ಹಾಗೂ ಈ ಎಲ್ಲ ಅನುಭವಗಳ ಮೂಲಕ ನಾವೆಲ್ಲರೂ ಮಲ್ಟಿ ಡೈಮೆನ್ಷನಲ್ ಸೋಲ್ ಎನ್ನುವುದು ಅನುಭವಕ್ಕೆ ಬರುತ್ತೆ. ಫ್ರೆಂಡ್ಸ್, ಪಾಸ್ಟ್ ಲೈಫ್ ಎನ್ನುವುದು ಎಷ್ಟು ಮುಖ್ಯ, ಎಷ್ಟು ಮಹತ್ವವುಳ್ಳದು ಎಂಬುದನ್ನು ವಿವರಿಸಿದ್ದಾರೆ. ಫ್ರೆಂಡ್ಸ್, ನಾವು ಯಾವುದೋ ಒಂದು ಪುಸ್ತಕವನ್ನು ಓದುವಾಗ ಪುಸ್ತಕದ 50ನೇ ಪುಟದಿಂದ ಓದಲು ಆರಂಭಿಸಿದರೆ ನಮಗೆ ಸ್ಪಷ್ಟತೆ ದೊರೆಯೋದಿಲ್ಲ. ಆ ಪುಸ್ತಕವನ್ನು ಮೊದಲ ಪುಟದಿಂದ ಆರಂಭಿಸಿ ಸಂಪೂರ್ಣ ಪುಸ್ತಕ ಓದಿದರೆ ಪುಸ್ತಕದ ಉದ್ದೇಶ, ಸಂದೇಶ ತಿಳಿಯುತ್ತೆ. ಹಾಗೆಯೇ ನಮ್ಮ ಪೂರ್ವಜನ್ಮದ ನೆನಪುಗಳು ನಮಗೆ ನಮ್ಮ ಆತ್ಮದ ಪಯಣವನ್ನು ತಿಳಿಸುತ್ತೆ. ಈ ಜನ್ಮದಲ್ಲಿನ ನಮ್ಮ ಉದ್ದೇಶವನ್ನು, ನಾವು ಮಾಡಬೇಕಾದ ಕೆಲಸಗಳ ಕುರಿತು ಸ್ಪಷ್ಟತೆಯನ್ನು ನೀಡುತ್ತೆ. ಈ ರೀತಿಯಾಗಿ ನಮ್ಮ ಜೀವನದಲ್ಲಿ ನಡೆಯುವ ಯಾವ ಘಟನೆಯೂ ಆಕಸ್ಮಿಕವಲ್ಲ. ಫ್ರೆಂಡ್ಸ್, ಪ್ರತಿಯೊಂದು ಕಾರಣ ಕಾರ್ಯ ಸಂಬಂಧ ಇರುತ್ತೆ. ಈ ಒಂದು ಸಂಬಂಧ ಇರುವಿಕೆಯನ್ನು ಈ ಕೃತಿ ಸ್ಪಷ್ಟಪಡಿಸುತ್ತೆ. ಹಾಗೂ ಫಾಸ್ಟ್ ಲೈಫ್ ರಿಗ್ರೆಷನ್ ಮೂಲಕ ನಮ್ಮ ಜೀವನದಲ್ಲಿ ಪರಿವರ್ತನೆಯನ್ನು ತಂದುಕೊಂಡ ಹಲವಾರು ಉದಾಹರಣೆಗಳನ್ನು ಸಾಕ್ಷಿ ಸಮೇತವಾಗಿ ವಿವರಿಸಿದ್ದಾರೆ. ಫ್ರೆಂಡ್ಸ್, ಥ್ಯಾಂಕ್ ಯು ಫ್ರೆಂಡ್ಸ್.